ವಿನೋದ ಸುಟಿಯರ್, ಈಗ ನೇಹಾ ಹಿರೇಮಠ ಹತ್ಯೆ ಇದೇ ಲೋಕಸಭಾ ಕ್ಷೇತ್ರದಲ್ಲಿ ಆಗಿದೆ. ಇದು ಬಿಜೆಪಿಗೆ ವರದಾನ ಆಗತ್ತೆ ಅನ್ನುವಂಥ ಮಾತು ಕೇಳಿ ಬರ್ತವೆ. ಮತ್ತು ಇದ್ರ ಜೊತೆಗೆ ಇದೇ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಕೂಡ ಆಗಿದೆ. ಇದ್ರ ಬಗ್ಗೆ ನಿಮ್ಮ ನಿಲುವೇನು, ನಿಮ್ಮ ಅಭಿಪ್ರಾಯ ಏನು? ಸರ್, ಆ ಒಂದು ನಮ್ಮ ಕಾರ್ಪೊರೇಟರ್ ಆದಂಥ ನಿರಂಜನ್ ಹಿರೇಮಠ ಅವರ ಕುಟುಂಬಕ್ಕೆ ಅಂಥದ್ದು ಯಾರೂ ಕೂಡ ಕಲ್ಪನೆ ಮಾಡೋದಂಥದ್ದು ಆಗ್ಬಿಟ್ಟಿದೆ. ಅದ್ರ ದಯವಿಚ್ಚ ನಾವು ಕೂಡ ಅವರೊಂದು ನಮ್ಮ ಪಕ್ಷದ ಹಿರಿಯರು ನಾಯಕರು ಎಲ್ಲರೂ ಕೂಡ ಅವರೊಂದು ಮನೆಯನ್ನು ಭೇಟಿ ನೀಡಿ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದು. ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸುಜ್ರೇವಾಲ್ ಅವರು ಸೀದಾ ನೇರವಾಗಿ ಅವ್ರ ಮನೆಗೆ ಹೋಗಿ ನಮ್ಮ ಸರ್ಕಾರದಿಂದ ಕಾನೂನು ಪ್ರಕಾರವಾಗಿ ಯಾವ ರೀತಿ ನಾವು ಹೋರಾಟ ಮಾಡ್ತಿದ್ದೀವಿ, ತಮ್ಮ ಕುಟುಂಬಕ್ಕೆ ಯಾವ ರೀತಿ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು. ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡೋ ಮುಖಾಂತರ ಮತ್ತು ಈ ಒಂದು ಕೇಸನ್ನು CID ಕೊಡೋ ಮುಖಾಂತರ ನಮ್ಮ ಪಕ್ಷ, ನಮ್ಮ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಆ ಕುಟುಂಬಕ್ಕೆ ಧೈರ್ಯ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು ಇನ್ನೊಂದು ಏನು ತಾವು ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ಕೇಳಿದ್ದು, ದಯವಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ಕೇಳೋದಿಷ್ಟ, ಈ ಒಂದು ಪ್ರಕರಣವನ್ನು ಭಾಳಷ್ಟು ಜನ ಹೆಣ್ಮಕ್ಳು, ಭಾಳಷ್ಟು ಜನ ಯುವತಿಯರು, ಭಾಳಷ್ಟು ಜನ ಮೋಸವನ್ನು ಹೋಗಿದ್ದಾರೆ. ತಮ್ಮೆಲ್ಲರೂ ತಮ್ಮ ಮಾಧ್ಯಮ ಮುಖಾಂತರ ಕೇಳೋದಿಷ್ಟ, ತಾವು ಯಾರೋ ಎಷ್ಟು ಜನ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದೀರಲ್ಲ ಅಂಥ ಇಶ್ಯೂಗಳನ್ನು, ಹೆಣ್ಮಕ್ಳನ್ನು ಫೋಟೋನ ಮಕ್ಕಳು ದಯವಿಟ್ಟು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಅವರು ಒಂದು ನಮ್ಮ ತಂಗಿ ಇರ್ಬೋದು, ಅಕ್ಕರು ಇರ್ಬೋದು, ತಾಯಂದ್ರು ಇರ್ಬೋದು, ಅವರೆಲ್ಲರಿಗೂ ಒಂದು ಅವ್ರ ಕುಟುಂಬಕ್ಕೆ ಮೋಸ, ಧಕ್ಕೆ ಅಂತೂ ಕೊಡುವಂಥ, ದುಃಖವನ್ನು ಕೊಡುವಂಥ ಕೆಲಸ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾರೂ ಕೂಡ ಹಾಕಬೇಡ್ರಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ದಯವಿಟ್ಟು ವಿನಂತಿಯನ್ನು ಮಾಡ್ಕೋತೀನಿ ಅಂತ ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.